ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನೀವ್ ಯಾಕ್ರಿ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ? ನೀವ್ ಯಾಕ್ರಿ ಲೆಕ್ಕ ಕೊಡೋದಿಲ್ಲ? ಎಲ್ಲಿಂದ ಹಣ ಬರ್ತಾ ಇದೆ, ಎಲ್ಲಿಂದ ಹಣ ಹೋಗ್ತಾ ಇದೆ, ಯಾವ ರೀತಿ ಬರುತ್ತೆ, ಯಾಕೆ ಬರುತ್ತೆ, ಯಾವುದರದ್ದು ಆಡಿಟಿಂಗ್ ಆಗಲ್ವಲ್ಲ? ಯಾಕೆ ಅಂತ ಕೇಳುವ ಪ್ರಶ್ನೆಗಳಿಗೆ RSS ಅನ್ನುವಂತಹ ನೋಂದಣಿ ರಹಿತ ಗುಂಪು ಮತ್ತು ಅದರ ಅಧ್ಯಕ್ಷ ಅಂತ ಕರೆಸಿಕೊಳ್ಳುವ ಅಥವಾ ಮುಖ್ಯಸ್ಥ ಅಂತ ಕರೆಸಿಕೊಳ್ಳುವ ಮೋಹನ್ ಭಾಗವತ್ ಹೇಳುವಂತಹ ಕಟ್ಟುಕತೆ ಏನು ಅಂದ್ರೆ, ಅಥವಾ ಸಿದ್ಧ ಕತೆ ಏನು ಅಂದ್ರೆ, ನಾವು ಸರ್ಕಾರದಿಂದ ಯಾವುದೇ ಹಣ ಪಡೆಯೋದಿಲ್ಲ, ಯಾವ ಅನುದಾನನೂ ನಮಗೆ ಬರೋದಿಲ್ಲ, ಹಾಗಾಗಿ ನಾವು ರಿಜಿಸ್ಟರ್ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಅಂತ. ಆದರೆ ದ ನ್ಯೂಸ್ ಮಿನಿಟ್ ಅನ್ನುವಂತಹ ಒಂದು ಸುದ್ದಿ ಸಂಸ್ಥೆ ಅದು ಮಾಡಿರುವಂತಹ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ನಲ್ಲಿ ಒಂದು ಸತ್ಯಾಂಶ ಹೊರಬಿದ್ದಿದೆ. ಏನು ಅಂದ್ರೆ, ಕಳೆದ 10 ವರ್ಷಗಳ ಅವಧಿಯಲ್ಲಿ ಸರ್ಕಾರಿ ಸ್ವಾಮ್ಯದ ONGC ಕಂಪನಿಯಿಂದ RSSಗೆ ಸಂಬಂಧಪಟ್ಟಂತಹ 20 ಸಂಸ್ಥೆಗಳಿಗೆ 668 ಕೋಟಿಗಿಂತ ಹೆಚ್ಚು ಹಣ ಹೋಗಿದೆ. 668 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ RSS ಸಂಬಂಧಿತ ಸಂಸ್ಥೆಗಳಿಗೆ ಹೋಗಿದೆ. ಸೊ ಏನಿದು ಹೊಸ ವಿಚಾರ ಹೊರಗಡೆ ಬಂದಿರೋದು? ಯಾವ್ಯಾವ ಸಂಸ್ಥೆಗಳಿಗೆ ಎಷ್ಟೆಷ್ಟು ಹೋಗಿದೆ ಮತ್ತು ONGC ಯಾಕೆ ಅವರಿಗೆ ಅಷ್ಟೊಂದು ಹಣ ಕೊಟ್ಟಿದೆ? 668 ಕೋಟಿ ರೂಪಾಯಿ ಕಳೆದ 10 ವರ್ಷಗಳಲ್ಲಿ, ಅದಕ್ಕಿಂತ ಮೊದಲು ಸಹ 2-3 ಕೋಟಿ ಕೊಟ್ಟಿದೆಯಂತೆ. ಸೊ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಈ CSR ಅಂತ ಒಂದಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಅದರ ಅಡಿಯಲ್ಲಿ ಯಾವುದೇ ಕಂಪನಿ, ಏನೇ ಕಂಪನಿ, ಸರ್ಕಾರಿ ಸ್ವಾಮ್ಯದ ಕಂಪನಿ ಆಗಿರಲಿ, ಪ್ರೈವೇಟ್ ಕಂಪನಿ ಆಗಿರಲಿ, ತಮ್ಮ ಲಾಭದಲ್ಲಿ 5% ಹಣವನ್ನ ಸಾಮಾಜಿಕ ಕಾರ್ಯಗಳಿಗೆ ತೊಡಗಿಸ್ಕೊಳ್ಬೇಕು. ಸಾಮಾಜಿಕ ಕಾರ್ಯಗಳಿಗೆ ಅಂತ ದಾನ ಮಾಡಬೇಕು, NGOಗಳ ಮೂಲಕ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅದರ ಜವಾಬ್ದಾರಿಯನ್ನು ಅದನ್ನು ನಿಭಾಯಿಸಬೇಕಾಗತ್ತೆ. ಸೊ ಅದರ ಭಾಗವಾಗಿ ಎಲ್ಲ ಕಂಪನಿಗಳು ಸಹ ಯಾವುದೋ ಒಂದು NGOಗೆ ದುಡ್ಡನ್ನು ಕೊಡ್ತವೆ. ಕೆಲವರು ತಮ್ಮದೇ ಒಂದು ಟ್ರಸ್ಟ್ ಅನ್ನ ಮಾಡಿ ಆ ಟ್ರಸ್ಟ್ ಮೂಲಕ ಸಾಮಾಜಿಕ ಕಾರ್ಯಗಳನ್ನು ತೋರಿಸಿ ಲೆಕ್ಕವನ್ನ ತೋರಿಸ್ತಾರೆ. ಅದರಲ್ಲಿ ಎಷ್ಟು ಫ್ರಾಡ್ ನಡೆಯುತ್ತೆ, ಎಷ್ಟು ನಿಜಾಂಶ, ಅದು ಬೇರೆ ವಿಚಾರ. ಬಟ್ ಆಡಿಟಿಂಗ್ ಅಂತ ಒಂದು ಆದಾಗ ಅಲ್ಲಿ ಈ ಲೆಕ್ಕಾಚಾರಗಳನ್ನ ಚೆನ್ನಾಗಿ ತೋರಿಸ್ತಾರೆ. ಅದೇ ರೀತಿನೇ ಈ ಇನ್ಫೋಸಿಸ್ ಫೌಂಡೇಶನ್ ಅನ್ನುವಂಥದ್ದು, ವಿಪ್ರೋ ಅವ್ರದ್ದೊಂದು ಫೌಂಡೇಶನ್ ಇರುವಂತಹದ್ದು, ಸಾಕಷ್ಟು ಕಂಪನಿಗಳದ್ದು ಅವ್ರದ್ದೇ ಇರುತ್ತೆ. ಕೆಲವು ಕಂಪನಿಗಳು ಬೇರೆ NGOಗಳಿಗೆ ಕೊಡ್ತಾರೆ. ಅದೇ ರೀತಿ ONGC ಸಹ ಕೊಡ್ಬೇಕಲ್ವಾ? ಸೊ ONGC ಸಹ ಕೊಟ್ಟಿದೆ. ಆದರೆ ಅದು ಕೊಟ್ಟಿರೋದು ಹೆಚ್ಚಿನ ಪ್ರಮಾಣದಲ್ಲಿ RSSಗೆ ಸಂಬಂಧಿತ ಸಂಸ್ಥೆಗಳಿಗೇನೆ ಅಂತ ಈಗ ದ ನ್ಯೂಸ್ ಮಿನಿಟ್ ಅನ್ನುವಂತಹ ವೆಬ್ಸೈಟ್ ಮತ್ತು ಸುದ್ದಿವಾಹಿನಿಯ ಒಂದು ವರದಿ ಬಹಿರಂಗಪಡಿಸ್ತಾ ಇದೆ. ಆ ವರದಿಯಲ್ಲಿ ಏನಿದೆ ಅಂತಂದ್ರೆ, 2013ರಿಂದ 15ರವರೆಗೆ ಅಂದ್ರೆ 2 ವರ್ಷಗಳ ಅವಧಿಯಲ್ಲಿ ಕೇವಲ 3 ಕೋಟಿ ರೂಪಾಯಿಗಳನ್ನ ONGC RSS ಸಂಬಂಧಿತ ಯಾವ್ಯಾವುದು ಅದು ಸಂಸ್ಥೆಗಳು ಆಮೇಲೆ ಹೇಳ್ತೀನಿ, RSS ಸಂಬಂಧಿತ ಸಂಸ್ಥೆಗಳಿಗೆ ಕೊಟ್ಟಿದೆ. 2 ವರ್ಷದಲ್ಲಿ ಕೇವಲ 3 ಕೋಟಿ. ಆದರೆ ಮುಂದಿನ 10 ವರ್ಷಗಳಲ್ಲಿ ಅಂದ್ರೆ 2015ರಿಂದ 2025ರವರೆಗೆ 668 ಕೋಟಿ, 0.01 ಕೋಟಿ, 668.01 ಕೋಟಿ ಅಷ್ಟು ಹಣವನ್ನ RSS ಸಂಬಂಧಿತ 20 ಸಂಸ್ಥೆಗಳಿಗೆ ಹಂಚಿದೆ. ಈ ಅವಧಿಯಲ್ಲಿ ಇದೇ ONGC ಸುಮಾರು 2,000 ಸಂಸ್ಥೆಗಳಿಗೆ ಈ ಅನುದಾನವನ್ನ ಕೊಟ್ಟಿದೆ CSR ಅಡಿಯಲ್ಲಿ. ಆ 2,000 ಸಂಸ್ಥೆಗಳಿಗೆ ಒಟ್ಟಾರೆಯಾಗಿ 4,531 ಕೋಟಿ ರೂಪಾಯಿ ಕೊಟ್ಟಿದೆ. ಅದರಲ್ಲಿ RSSಗೆನೆ 14.7% ಒಂದೇ ಒಂದು RSSಗೆ ಸಂಬಂಧಪಟ್ಟಿದ್ದೇ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಅದು 670.97 ಕೋಟಿ ಕಳೆದ 12 ವರ್ಷಗಳಲ್ಲಿ, ಕಳೆದ 10 ವರ್ಷಗಳಲ್ಲಿ 668.01 ಕೋಟಿ. ಇನ್ನು ಯಾವುವು ಆ ಸಂಸ್ಥೆಗಳು ಅನ್ನೋದಾದ್ರೆ, 9 RSSಗೆ ಸಂಬಂಧಪಟ್ಟಂತಹ ನೇರವಾದ ಸಂಸ್ಥೆಗಳು, 9 ಸಂಸ್ಥೆಗಳು ನೇರವಾಗಿ RSSಗೆ ಸಂಬಂಧಪಟ್ಟಿದ್ದಾವೆ. ಇನ್ನು 9 ಸಂಸ್ಥೆಗಳು RSS ನೊಂದಿಗೆ ನಂಟು ಹೊಂದಿರುವ ಸಂಸ್ಥೆಗಳು. ನಮಗೆ ಓಪನ್ ಆಗಿ ಗೊತ್ತಿರೋದು ಅವರವರೇ ಜೊತೆಯಲ್ಲಿ ಇದ್ದು ಎಲ್ಲ ಒಟ್ಟೊಟ್ಟಿಗೆ ಮಾಡುವಂತಹ ಸಂಸ್ಥೆಗಳವು. 9 ನೇರವಾಗಿ RSSಗೆ ಸಂಬಂಧಪಟ್ಟ ಸಂಸ್ಥೆಗಳು. ಇನ್ನು 9 RSS ನೊಂದಿಗೆ ಸಂಪರ್ಕ ಅಥವಾ ನಂಟು ಹೊಂದಿರೋದು, ಸಂಪರ್ಕ ಅಲ್ಲ ನಂಟು ಹೊಂದಿರುವ ಸಂಸ್ಥೆಗಳು. ಇನ್ನು 2
RSSನೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಸಂಸ್ಥೆಗಳು. ಹೀಗೆ ಸುಮಾರು 20 ಸಂಸ್ಥೆಗಳಿಗೆ 668.01 ಕೋಟಿ 10 ವರ್ಷಗಳಲ್ಲಿ ಮತ್ತು 670.97 ಕೋಟಿ ಕಳೆದ 12 ವರ್ಷಗಳಲ್ಲಿ ಆ ಸಂಸ್ಥೆ ಕೊಟ್ಟಿದೆ. ಸೊ ONGC ಮೂಲಕ ಹೋಗಿದೆ ಫಂಡ್ ಅಂದ್ರೆ, ONGC ಸರ್ಕಾರಿ ಸ್ವಾಮ್ಯದ ಸಂಸ್ಥೆ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಿಂದ ಫಂಡ್ ಅಲ್ಲಿಗೆ ಹೋಗಿದೆ ಅಂದ್ರೆ ಜನರ ದುಡ್ಡು ಹೋಗಿದೆ ಅಂತಲೇ ಅಲ್ವಾ? ಈಗ ಅವರ ಹಳೆ ಹೇಳಿಕೆ ಅಥವಾ ನಾನು ಹೇಳ್ದಂಗೆ ಆರಂಭದಲ್ಲಿ ಒಂದು ಕತೆ ಹೇಳ್ತಾರಲ್ಲ, ಅದರ ಕಡೆಗೆ ಬರೋದಾದ್ರೆ, ನಾವು ಸರ್ಕಾರದಿಂದ ಯಾವುದೇ ಅನುದಾನ ಪಡೆಯೋದಿಲ್ಲ, ನಾವು ಸರ್ಕಾರದಿಂದ ಯಾವುದೇ ದುಡ್ಡು ಪಡೆಯೋದಿಲ್ಲ, ದೇಣಿಗೆ ಪಡೆಯೋದಿಲ್ಲ. ನಮಗೆ ಬರೋದು ದೇಣಿಗೆ ಒಂದೇ ಮಾರ್ಗ, ಅದು ವರ್ಷಕ್ಕೊಂದೇ ಸಲ ಗುರುದಕ್ಷಿಣೆ ಅಂತ ತಗೊಳ್ತೀವಿ. ಅದನ್ನ ಬಿಟ್ರೆ ಬೇರೆ ಯಾವುದೇ ಮೂಲ ನಮಗೆ ದುಡ್ಡು ಬರೋದಿಲ್ಲ. ಇದು RSSನವರು ಕೊಟ್ಟಂತಹ ಹೇಳಿಕೆ, ಮೋಹನ್ ಭಾಗವತ್ ಕೊಟ್ಟಂತಹ ಹೇಳಿಕೆ. ಆದ್ರೆ ಇದೇನಿದು ಮತ್ತೆ 10 ವರ್ಷಗಳಲ್ಲಿ 668 ಕೋಟಿ ಅಂದ್ರೆ ಯೋಚನೆ ಮಾಡಿ, 668 ಕೋಟಿ. ಕೆಲವು ರಾಜ್ಯಗಳ ಬಜೆಟ್ ನಮ್ಮ ದೇಶದಲ್ಲಿ, ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ಬಜೆಟ್ ಎಷ್ಟಿರುತ್ತೆ? ಅಷ್ಟು ದೊಡ್ಡ ಮೊತ್ತವನ್ನ ಇವರು ತಗೊಂಡಿದ್ದಾರೆ ಕಳೆದ 10 ವರ್ಷಗಳಲ್ಲಿ. ಆದ್ರೆ ಹೇಳ್ತಾರೆ, ನಾವು ಸರ್ಕಾರದಿಂದ ಯಾವುದೇ ಹಣ ತಿಂದಿಲ್ಲ, ನಾವು ಸರ್ಕಾರದಿಂದ ದೇಣಿಗೆ ಪಡೆದಿಲ್ಲ, ಹಾಗಾಗಿ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಲೆಕ್ಕ ತೋರಿಸೋ ಅವಶ್ಯಕತೆ ಇಲ್ಲ ಅಂತ. ಇನ್ನು ಈ 668 ಕೋಟಿ ರೂಪಾಯಿ ಎಲ್ಲಿಗೆ ಹೋಯ್ತು, ಹೇಗೆ ಹೋಯ್ತು, ಯಾವುದಕ್ಕೆ ಸಂಬಂಧಪಟ್ಟಂತಹ ಖರ್ಚು ಮಾಡಿದ್ರು, ಅದನ್ನು ಕೆಣಕ್ತಾ ಹೋದ್ರೆ ಏನಾದ್ರೂ ಒಂದು ಕಟ್ಟುಕತೆಗಳನ್ನ ಹೊಸದಾಗಿ ಬಿಡ್ತಾರೆ. ಏನೋ ದೊಡ್ಡ ದೇಶಕ್ಕೆ ಉಪಯುಕ್ತವಾಗಿರೋದು ಮಾಡ್ಬಿಟ್ಟಿದೀವಿ ಅನ್ನಂಗೆ ಏನಾದ್ರೂ ಒಂದು ಕಟ್ಟುಕತೆ ಕಟ್ತಾರೆ. ಅದಕ್ಕೆಲ್ಲ ಆಡಿಟರ್ಗಳು ಇರ್ತಾರೆ. ಆಡಿಟರ್ಗಳು ಏನು ಬೇಕಾದ್ರೂ ಸೃಷ್ಟಿ ಮಾಡಿ ಕೊಡ್ತಾರೆ. ಈ ದೇಶದಲ್ಲಿ ಭ್ರಷ್ಟಾಚಾರಿಗಳು, ರಾಜಕಾರಣಿಗಳು, ಇಂತಹ ಬೇನಾಮಿಗಳು, ಇವರೆಲ್ಲರಿಗೂ ಇರುವಂತಹ ದೊಡ್ಡ ಧೈರ್ಯ ಏನು ಅಂದ್ರೆ, ಆಡಿಟರ್ಸ್ ಇದ್ದಾರೆ. ಆಡಿಟರ್ಸ್ ಹೇಗೆ ಬೇಕಾದ್ರೂ ತೀರಿಸ್ತಾರೆ ಕತೆಗಳನ್ನ, ಫಂಡ್ಗಳನ್ನ. ಕತೆ ಕಟ್ಟಿ ಆದ್ರೂ ಅಥವಾ ಇನ್ನೇನೋ ಮಾರ್ಗಗಳನ್ನು ಸೂಚಿಸಿ ಆದರೂ ಲೂಪ್ ಹೋಲ್ಗಳನ್ನು ಹುಡುಕಿ, IT ಯಲ್ಲಿ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ, ಲೀಗಲ್ ಅಲ್ಲಿ, ಎಲ್ಲದರಲ್ಲೂ ಲೂಪ್ ಹೋಲ್ಸ್ ಅನ್ನ ಹುಡುಕಿ ಏನೋ ಒಂದು ಹೇಳಿ ನಿಮಗೆ ಹೇಳ್ಕೊಡ್ತಾರೆ. ಅದನ್ನ ಲೆಕ್ಕ ಪರಿಶೀಲನೆ ಹೆಸರಿನಲ್ಲೂ ಸಹ ಬೇಕಾದ್ರೆ ಕೊಡ್ತಾರೆ. ಹೀಗೆ ಇದಕ್ಕೆ ಸರಿ ಹೋಯ್ತು, ಅಲ್ಲಿಗೆ ತಪ್ಪೇ ಆಗಿಲ್ಲ. ಅದನ್ನಂತೂ ಈ ಏನು ಗುಂಪುಗಳಿದ್ದಾವೆ ಅವು ಖಂಡಿತ ಮಾಡ್ತವೆ ಅಷ್ಟೇ. ಸೊ ಇದಿಷ್ಟು ದ ನ್ಯೂಸ್ ಮಿನಿಟ್ ಅನ್ನುವಂತಹ ಒಂದು ವೆಬ್ಸೈಟು, ಮತ್ತೆ ಅವರದ್ದು ಚಾನಲ್ ಸಹ ಇದೆ, ಯೂಟ್ಯೂಬ್ ಚಾನಲ್. ಅವರು ಹೊರಗಿಟ್ಟಿರುವಂತಹ ಸತ್ಯಾಂಶ. ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸಸ್ ಕಾರ್ಪೊರೇಷನ್ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಿಂದ ಕಳೆದ 10 ವರ್ಷಗಳಲ್ಲೇ 668.01 ಕೋಟಿ ರೂಪಾಯಿಗಳನ್ನ RSS ಸಂಬಂಧಿತ ಸಂಸ್ಥೆಗಳಿಗೆ ನೀಡಲಾಗಿದೆ ಈ ONGC ಮೂಲಕ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.